ನಮಸ್ಕಾರ ವಾಸು. ಇವತ್ತಿನ ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಅಲ್ಲ ಸುಸ್ವಾಗತ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇವತ್ತು ಊರಿಗೆ ಹೊರಟಿದ್ದು. ಆದ್ದರಿಂದ ಟೂ ವೀಲರಲ್ಲಿ ಆಗಲ್ಲ ಅಂತೇಳಿ ಆಟೋ ಎತ್ಕೊಂಡೆ. ಆಟೋದಲ್ಲಿ ಗ್ಯಾಸ್ ಖಾಲಿ ಆಗಿತ್ತು, ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟೆ. ಬೆಳಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ ರೋಡ್ ಫುಲ್ಲು ಖಾಲಿ ಇತ್ತು. ಒಬ್ಬರು ಕೂಡ ಇರಲಿಲ್ಲ ಗುರು. ಜನ ಹುಡುಕ್ತೀವಿ ಅಂದರೂ ಸಿಗಲ್ಲ. ಅದೇ ಮಧ್ಯಾಹ್ನದ ಹೊತ್ತು ನೋಡಿಬಿಟ್ರೆ ಫುಲ್ಲು ಜನ ಸಾಗರ ಇರುತ್ತೆ. ಹಾಗೆ ನಾನು ಇವಾಗ ಒಂದು ಮನೆ ತೋರಿಸ್ತಾ ಇದ್ದೀನಿ. ಆ ಮನೆ ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಈಗಿನ ಟೈಮಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಬೈ ಚಾನ್ಸ್ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಂತ ಗೆಸ್ ಮಾಡೋಣ. ಹಾಗಂತ ಹೇಳ್ತಾ ಹಾಗೆ ಮುಂದೆ ಪಾಸ್ ಆದಮೇಲೆ ಇಲ್ಲೆಲ್ಲ ನೀವು ಆಟೋಗಳು ನೋಡ್ತಿರ್ಬೋದು. ಇದು ಯಾವುದೇ ರೀತಿ ಆಟೋ ಸ್ಟ್ಯಾಂಡ್ ಅಲ್ಲ. ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಪಿಚ್ ಹಿಡ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಗುರು. ಒಂದು ಟೈಮಲ್ಲಿ ನಾವು ಇದೇ ಥರ ಮಾಡ್ತಿದ್ದೋ. ಹಾಗೆ ಮುಂದೆ ಬಂದರೆ ಇಲ್ಲಿ ಕೆರೆ ಹತ್ರ ಫುಲ್ಲು ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಿದೆ. ಆದ್ದರಿಂದ ಫುಲ್ಲು ಧೂಳು ಗುರು. ಮುಖ ಪೌಡ್ರ್ ಹಾಕೋದೇ ಬೇಡ, ಹಂಗೆ ಅದು ಅಲ್ಲಿರೋ ಧೂಳೆ ಪೌಡ್ರ್ ಥರ ಬಂದು ಮಗುದ ಮೇಲೆ ಕುತ್ಕೊಬಿಡುತ್ತೆ. ಹಾಗೆ ಮುಂದೆ ಹೋದರೆ ದೊಡ್ಡಾಲ್ದ ಮರ ಸಿಕ್ತು. ದೊಡ್ಡಾಲ್ದ ಮರ ಇಷ್ಟೊತ್ತಿಗೆ ನೋಡೋದಕ್ಕೆ ಮಸ್ತಾಗಿರುತ್ತೆ, ಬಟ್ ಕ್ಲೋಸ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ನೋಡೋಕ್ಕಾಗಲಿಲ್ಲ. ಸೊ ಆಚೆಯಿಂದನೇ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವು. ಇವಾಗ ಮೇಯ್ನ್ ನಾವು ಊರಿಗೆ ಹೋಗ್ತಾರೋ ರೀಸನ್ ಏನು ಅಂತ ಹೇಳೋದಾದರೆ, ನೀವು ನೋಡ್ತಿರ್ಬೋದು ಪೈಪ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ ನೀರು ಬಿಡೋ ಕೆಲಸ ಇತ್ತು ಹೊಲದಲ್ಲೆಲ್ಲ ಅಂತ ಹೇಳಿ. ಇನ್ ರೀಸೆಂಟ್ ಟೈಮ್ಸಲ್ಲಿ ನಮ್ಮೂರು ಒಂಥರ ಎಲ್ರಿಗೂ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಲೈಕ್ ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿರೋ ನೇಚರ್ ಆಗಿರ್ಬೋದು, ಇಲ್ಲಿರೋ ಅಂಥ ಫುಡ್ ಆಗಿರ್ಬೋದು, ಎಲ್ಲದಕ್ಕೂ ಫೇಮಸ್ ಆಗಿಬಿಟ್ಟಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಡ್ಯಾಮು. ನೀವು ನೋಡ್ತಿರ್ಬೋದು ಡ್ಯಾಮ್ ಇಲ್ಲಿಂದ ಕಾಣಿಸಲ್ಲ, ನೀರು ಮಾತ್ರ ಕಾಣಿಸುತ್ತೆ. ಇದು ಚಾನಲ್ ಇದು ಅಲ್ಲಿ. ಸೊ ಡ್ಯಾಮ್ದು ಗೇಟ್ ಇಟ್ಟಿದ್ರೆ ನೀರು ಬರೋದೇ ಈ ವೇಯಲ್ಲಿ ನೀರು ಬರೋದು. ಸೊ ಆ ನೀರು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದರೆ ಒಂದು ಬ್ರಿಡ್ಜ್ ಆಗಲೇ ಉದ್ರೋಗಿ 16 ವರ್ಷ ಆಯ್ತು, ಇನ್ನೂ ಅದನ್ನು ರೆಡಿ ಮಾಡ್ಸೋಕ್ಕಾಗಿಲ್ಲ. ಸೊ ಫೈನಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ರೀಚ್ ಆಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ಬಿಸಿಲಾಗೋದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಆದ್ದರಿಂದ ಫೈನಲಿ ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೀವೇ ನೋಡಿ. TVS XL100. ಸೊ ಇದ್ರ ಫೀಚರ್ಸ್ ಮಾತ್ರ ಸೈಕಾಗಿ ಬಿಟ್ಟವ್ರೆ, ನೀವೇ ನೋಡಿ. ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟವ್ರೆ. ಸೆಲ್ಫು ವಿತ್ ಎಕ್ಸಾಸ್ಟ್ ಸೌಂಡ್ ಅಂತೂ ಬೆಂಕಿಯಾಗಿ ಬರ್ತಿದೆ ಗುರು. ಪಿಕಪ್ ಚೆಕ್ ಮಾಡೋಣ ಅಂತ ಎತ್ಕೊಂಡೆ. ಹಾಗೆ ಒಂದು ರೈಡ್ ಹೋಗೋಣ, ತುಂಬ ದಿನ ಆಗಿತ್ತು ಎಕ್ಸೆಲಲ್ಲಿ ಅಂತ ಎತ್ಕೊಂಡು ಒಂದು ರೌಂಡ್ ಹೊರಟೆ ಗುರು. ಕ್ರೇಜಿಯಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್ ಒಂಥರ. ನಾವು ಯಾವುದೇ ಗಾಡಿ ಓಡಿಸ್ಬೋದು, ಬಟ್ ರೈಟ್ರು ಗಾಡಿ ಓಡಿಸೋದ್ರಲ್ಲಿರೋ ಮಜಾನೇ ಬೇರೆ. ರೈಡ್ ಮಾಡ್ಬೇಕಾದ್ರೆ ಅಂತೂ XL ರೈಡ್ ಮಾಡ್ತಿದ್ದೀವಿ ಅನ್ನೋ ಫೀಲೇ ಬರೋಲ್ಲ. ಆ ಥರ ಕಂಡೀಷನಲ್ಲಿ ಗಾಡಿ ಬಿಟ್ಟವ್ರೆ. ಒಂಥರ ಹಳ್ಳೀಲಿ ರೈಡ್ ಮಾಡಬೇಕು ಅಂತ ಅಂದರೆ ಅದರಲ್ಲಿರೋ ಮಜಾನೇ ಬೇರೆ. ಯಾಕಂದರೆ ದಿನ ನಾವು ಬೆಂಗಳೂರಲ್ಲಿ ಹೊಗೆ ಕುಡ್ಕೊಂಡು ಆ ಟ್ರಾಫಿಕಲ್ಲಿ ಇದ್ರಲ್ಲಿ ಓಡಾಡ್ತಿರ್ತೀವಿ, ಅದೇ ಅರ್ಧ ಟೆನ್ಷನಲ್ಲಿರ್ತೀವಿ. ಸೊ ಇಂಥ ಪ್ಲೇಸಸ್ ಕಡೆ ಬಂದಾಗ ಫುಲ್ಲು ಗ್ರೀನರಿ ನೋಡ್ತಿದ್ರೆ ಎಲ್ಲೋ ಒಂಥರ ನಮಗೆ ನಾವೇ ಕಳೆದೋಗಿದ್ದೀವಿ ಅನ್ನೋ ಒಂಥರ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಅಷ್ಟು ಪೀಸ್ಫುಲ್ ಆಗಿತ್ತು. ವೀಕ್ಲಿ ಒನ್ಸ್ ಈ ಥರ ಗ್ರೀನರಿ ಇರೋ ಪ್ಲೇಸಿಗೆ ಬಂದರೆ ನಮ್ಮ ಮೈಂಡು ಫುಲ್ಲು ಫ್ರೆಶ್ ಆಗುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಪೊಲ್ಯೂಷನ್ಸ್ ಅನ್ನೋದೇ ಇರೋದಿಲ್ಲ. ಇನ್ನೂ ಈ ಗಾಡಿ ವಿಷಯಕ್ಕೆ ಬಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ. ಯಾಕಂದರೆ ಕಂಪೇರ್ ಟು ಓಲ್ಡ್ ಒನ್ ಇದು ಒಂಚೂರು ವೆಯ್ಟ್ ಜಾಸ್ತಿ ಇದೆ ಅನಿಸುತ್ತೆ. ಬಟ್ ಇನ್ನೊಂದು ಕ್ರೇಜಿ ಫೀಚರ್ ಏನು ಗೊತ್ತಾ, ಈಗ ನೋಡಿ ತೋರಿಸ್ತೀನಿ. ಸೆನ್ಸಾರ್ ಕೊಟ್ಟವ್ರುಗಳು TVSಗೆ ಸೈಕ್ ಅಂದ್ಕೊಳ್ಳಿ ಮಾತ್ರ. ಆ್ಯಕ್ಸಿಸಲ್ಲಿತ್ತು, ಅದನ್ನು ಇವಾಗ TVSಲ್ಲೂ ಇನ್ಕ್ಲೂಡ್ ಮಾಡಿದ್ದಾರೆ. ಸರಿ ಆಯಿತು ಅಂತ ಕೆಲಸದ ಕಡೆ ಗಮನ ಕೊಡೋಣ ಅಂತ ಬಂದೆ. ಈ ಥರ ಎಲ್ಲ ಗಿಡಕ್ಕೂ ಪಾತಿ ಮಾಡಿ ನೀರು ಬಿಟ್ವಿ. ಈ ಥರ ಪಾತಿ ಮಾಡಿ ಒಂದು 50 ಗಿಡಕ್ಕೆ ನೀರು ಕಟ್ಟಿದ್ವಿ. ಅಷ್ಟರೊಳಗಡೆ ರಾತ್ರಿನೇ ಆಗಿಬಿಡ್ತು, ಫುಲ್ ಕತ್ಲಾಯಿತು. ಸೊ ಇಲ್ಲಿಗೆ ಇರಲಿ, ನೋಡ್ಕೊಳ್ಳೋಣ ನೆಕ್ಸ್ಟ್ ಬಂದಾಗ ಅಂತೇಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತು ಕೈಕಾಲು ಮುಖ ತೊಳೆದು ರೆಸ್ಟ್ ಮಾಡಿ ಸೀದಾ ಆಟೋ ಎತ್ಕೊಂಡು ಬೆಂಗಳೂರು ಕಡೆ ಹೊಂಟ್ವಿ. ನೈಟ್ ಬರಬೇಕಾದ್ರೆ ಆನ್ ದ ವೇ ನೋಡಿ ಕಾರ್ ಯಾವ ಥರ ಕಚ್ಕೊಬಿಟ್ಟಿದೆ ಅಂತೆಲ್ಲ ಸೀರೆ ಹಾಕಿ ಎಳಿತಿದ್ರು. ಸಿಟಿ ಎಂಟ್ರ್ ಆಗ್ತಿದ್ದಂಗೆ ಟ್ರಾಫಿಕ್ ಒಂಚೂರು ಜಾಸ್ತಿನೇ ಇತ್ತು, ಪರವಾಗಿಲ್ಲ ಅಂತೇಳಿ ಹಾಗೆ ಬರ್ತಾ ಆಚೆನೇ ಊಟ ಮಾಡಿಕೊಂಡು ಬಂದು ದಬಾಕೊಂಡ್ವಿ. ಅಷ್ಟೇ, ಇವತ್ತಿನ ವ್ಲಾಗ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.